ಸರ್, ಈಗ ಬೇರೆ ಹಿರಿಯ ಕಲಾವಿದರ ಜೊತೆ ನಿಮ್ಮ ಅನುಭವ ಹೇಗಿತ್ತು? ಅಶ್ವಥ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿದೆ. ಹಾಗೆ ನಮ್ಮ ಇನ್ನೊಬ್ರು ಸದಾಶಿವ ಬ್ರಹ್ಮ ಅವರಂತ ಕೇಳಿರ್ತೀರಿ, ಅವ್ರು ತುಂಬಾ ಹಿರಿಯ ಕಲಾವಿದರು. ಅವರು ಈಗ ಇಲ್ಲ. ಅವ್ರ ಜೊತೆ ಕೆಲವು ನೆನಪನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂದ್ರೆ, ನಂಜುಂಡಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಶಿವರಾಜ್ ಕುಮಾರ್ ಅವರದು. ಆ ಸಿನಿಮಾದಲ್ಲಿ 8 ಹಾಡಿದೆ. 6 ಹಾಡಲ್ಲಿ ನಾನು ಇದ್ದೀನಿ. ಅಂದ್ರೆ ಶಿವಣ್ಣನ ಫ್ರೆಂಡ್ಸ್ ಕ್ಯಾರೆಕ್ಟರ್, ಕರಿಬಸವಯ್ಯನವರು, ನಮ್ಮ ಬಿರಾದಾರರು, ಶ್ರೀನಿವಾಸ್ ಗೌಡ್ರು, ಕೆಂಪೇಗೌಡ, ಈ ತರ ತುಂಬಾ ಜನ ಇದ್ವಿ. ದೊಡ್ಡಣ್ಣ ಅವರೆಲ್ಲ ಇದ್ದಾರೆ. ಈ 6 ಹಾಡಲ್ಲಿ ನಾವೆಲ್ಲರೂ ಶಿವಣ್ಣನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ವಿ. ಅದರಲ್ಲಿ ಒಂದು ಪುರೋಹಿತರ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಬ್ರಹ್ಮರವರು. ತಾಳ್ಮೆ ಅಂತ ಆಗ್ಲೇ ನೀವು ಹೇಳಿದ್ರಲ್ಲ, ಆ ತಾಳ್ಮೆ ಅನ್ನೋದಕ್ಕೆ ಲಿಂಕ್ ಇದು. ಸುಮಾರು ದಿನ ಶೂಟಿಂಗ್ ನಡೀತಾ ಇತ್ತು. ಇವ್ರು ಬೆಳಿಗ್ಗೆ ಬರ್ತಾ ಇದ್ರು, ಮೇಕಪ್ ಮಾಡ್ಕೊಳ್ಳೋದು, ಕಾಸ್ಟ್ಯೂಮ್ ಹಾಕೊಳ್ಳೋದು, ಮಾಮೂಲಿ ಕೆಂಪು ಮಗ್ಟ ಶೈಲಿ ಹಾಕಿವಲ್ಲ ಹಾಕೊಳ್ಳೋದು, ತನ್ನ ಪಾಡಕ್ಕೆ ತಾನು ಕೂತ್ಕೊಳ್ತಾ ಇದ್ರು. ನಾನೇ ಅಬ್ಸರ್ವ್ ಮಾಡಿದಾಗೆ 7 ದಿವಸ ಶೂಟಿಂಗ್ ನಡೀಲಿಲ್ಲ. ಬಂದು ರೆಡಿ ಆಗ್ತಾರೆ, ಕೂತಿರ್ತಾ ಇದ್ರು. ಸಾಯಂಕಾಲ ಪಾಪ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಸುಮ್ಮನೆ ಇರಲ್ಲ, ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಬಟ್ ಅಲ್ಲಿ ಪರಿಸ್ಥಿತಿಗಳಾಗಿರುತ್ತೆ. ಅಲ್ಲಿ ಸೀನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಬೇರೆ ಸೀನ್ ಯಾವ್ದೋ ಹೇಳಿ ಟೈಮ್ ತಗೊಳುತ್ತೆ, ಮಾಡಕ್ಕಾಗಿರಲಿಲ್ಲ. ಆತರ 6 ದಿನ 7 ದಿನ ಆದ್ರೂ ಕೂಡ ಅವ್ರು ಶೂಟ್ ಆಗಿರ್ಲಿಲ್ಲ. ಸಂಜೆ ಬಂದ್ಬಿಟ್ಟು ಒಬ್ಬ ಡೈರೆಕ್ಟರ್, ಸಾರಿ ಸರ್ ನಿಮ್ ಸೀನ್ ಮಾಡಕ್ಕಾಗ್ಲಿಲ್ಲ ಅಂತ ಇದ್ರು. ಒಂದು ದಿವಸ ಕೂಡ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ ಬ್ರಹ್ಮರವರು. ಪರವಾಗಿಲ್ಲ ಸರ್, ನಾಳೆ ಮಾಡೋಣ ಅಂತ ಇದ್ರು. ಈ ಒಂದು ತಾಳ್ಮೆ, ಅದರ ಅನುಭವದ ಪಾಠ ನನಗೆ ಜೀವನದಲ್ಲಿ ಆಯ್ತು. ಸಾರಥಿ ಮಾಡ್ಬೇಕಾದ್ರೆ ಇದೇ ಪ್ಯಾಲೇಸ್ ಗ್ರೌಂಡ್ ಶೂಟಿಂಗ್ ನಡೀತಾ ಇತ್ತು. ನಂದು ಹಾಗೇನೆ, ಬೆಳಿಗ್ಗೆ ಹೋಗ್ತಾ ಇದ್ದೆ, ಮೇಕಪ್ ಮಾಡ್ಕೊಡ್ತಾ ಇದ್ದೆ, ಕಾಸ್ಟ್ಯೂಮ್ ಹಾಕೊಡ್ತಾ ಇದ್ದೆ, ಟಿಫನ್ ಕೂತಿರೋದು, ಮಧ್ಯಾಹ್ನ ಊಟ, ಕಾಫಿ ಟೀ ಎಲ್ಲ ಆಗ್ತಾ ಇತ್ತು. ಸಾಯಂಕಾಲ ನಾನು ಸೀನ್ ಆಗಿರ್ತಿರ್ಲಿಲ್ಲ. ಅಲ್ಲೂ ಸುಮಾರು 1 ವಾರ ಶೂಟಿಂಗ್ ಮಾಡಿದ್ರು. ಒಬ್ಬ ಡೈರೆಕ್ಟರ್ ತುಂಬಾ ಒಳ್ಳೆಯವರು, ದಿನಕರ್ ಅವರು. ಅವರು ನನ್ನಂತ ಚಿಕ್ಕ ಕಲಾವಿದ್ರು ಬಂದು ಹೇಳ್ಬೇಕಾಗಿಲ್ಲ, ಆದ್ರೂ ಅವ್ರು ಬಂದು ಪಾಪ, ಸಾರಿ ಸರ್ ನಿಮ್ ಸೀನ್ ಮಾಡಕ್ಕಾಗ್ಲಿಲ್ಲ ಅಂತ ಇದ್ರು. ನನ್ ತೊಂದರೆ ಇಲ್ಲ ಸರ್, ನಾಳೆ ಮಾಡೋಣ ಅಂತ. ಈ ತರ 5 ದಿವಸ 6 ದಿವಸ ನನ್ನ ಸೀನ್ ನಡೀಲಿಲ್ಲ. ಅಲ್ಲಿ ಡೈಲಿ ಹೋಗ್ತಿದ್ದೆ, ಡೇಟ್ ಇರ್ತಿತ್ತು. ಕೊನೆ ದಿನ ನನ್ನ ಸೀನ್ ಆಗಿದೆ ಅಲ್ಲಿ. ಹಾಗೆ ಅವಾಗ ನಾನು ನೆನಪು ಮಾಡ್ಕೊಂಡಿದ್ದೆ ಸದಾಶಿವ ಬ್ರಹ್ಮ ಅವರನ್ನ. ಅವ್ರಿಗೆ ಎಷ್ಟು ತಾಳ್ಮೆ ಇತ್ತು, ಅದು ಪಾಠ. ಯಾವಾಗಲೂ ನಮ್ಮ ಹಿರಿಯರನ್ನ ನೋಡಿ ನಾವು ಅದನ್ನ ಕಲ್ತ್ಕೋಬೇಕಾದಂತ ಒಂದು ಇವೆಲ್ಲ ಸಹಜ ಘಟನೆಗಳು. ಹಾಗೆ ಅವ್ರ ಜೊತೆ ಹೇಳ್ಬೇಕು ಅಂದ್ರೆ, ಅದೇ ನಂಜುಂಡಿ ಸಿನಿಮಾ ಉಪ್ಪಿನಂಗಡಿ ಶೂಟಿಂಗ್ ನಡೀತಾ ಇತ್ತು, ಧರ್ಮಸ್ಥಳ ಅಂತ. ಉಪ್ಪಿನಂಗಡಿ ಶೂಟಿಂಗ್ ಮುಗಿತು. ನಮ್ದು 1 ವಾರ ಏನೋ ಡೇಟ್ ತಗೊಂಡಿದ್ರು, ನಂದು ಅವ್ರದ್ದೆಲ್ಲ. ನಾಳೆನೂ ನಮ್ ಡೇಟ್ ಇತ್ತು ಶೂಟಿಂಗ್ದು. ಇವತ್ತು ಸಂಜೆ ಬಂದು ಮ್ಯಾನೇಜರ್ ಹೇಳಿದ್ರು, ಸರ್ ಇವತ್ತಿಗೆ ನಿಮ್ ಪಾತ್ರ ಮುಗಿಯಿತು, ನಾಳೆ ನಿಮ್ದು ಅವಶ್ಯಕತೆ ಇರಲ್ಲ, ನೀವು ಈಗಲೇ ಬೆಂಗಳೂರು ಹೊರಡೋದ್ರೆ ಹೊರಡ್ಬೋದು, ಬಸ್ ಬುಕ್ ಮಾಡ್ಕೊಡ್ತೀನಿ. ಅಥವಾ ಇಲ್ಲ, ಇವತ್ತಿದ್ದು ನೈಟ್ ಹೇಗೋ ನಿಮ್ಮ ಹೆಸರು ರೂಮ್ ಇದೆ, ನಿಮ್ಗೆ ರೂಮ್ ಮಾಡಿದೀವಿ, ನೀವು ಇವತ್ತು ನೈಟ್ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಹೊರಡ್ತೀನಿ ಅಂದ್ರು ಕೂಡ ಹೊರಡ್ಬೋದು ಸರ್, ನಿಮ್ ಚಾಯ್ಸ್ ಅಂದ್ರು. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಯೋಚನೆ ಮಾಡಿ ಈಗ ನಾನು ಸೀದಾ ಬೆಂಗಳೂರು ಹೋದ್ರ ಬದಲು ಧರ್ಮಸ್ಥಳ ಹತ್ರ ಆಗುತ್ತೆ, ಇವತ್ತು ನೈಟ್ ಇಲ್ಲೇ ಮಲಗಿದ್ದು, ಬೆಳಿಗ್ಗೆ ಇಲ್ಲೇ ಸ್ನಾನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಂದು ಕ್ಷಣ ಅನ್ನಿಸ್ತು. ಮ್ಯಾನೇಜರ್ಗೆ ಹೇಳಿದೆ, ಸರ್ ಇವತ್ತು ನೈಟ್ ಹಾಲ್ಟ್ ಆಗ್ತೀನಿ, ಬೆಳಿಗ್ಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ. ಆಯ್ತು ಸರ್, ಆಗ್ಬೋದು ಹೋದ್ರು. ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು, ಪರ್ಮಿಷನ್ ಕೊಟ್ರು. ಈ ನನ್ನ ಮಾತನ್ನ ನನ್ನ ಜೊತೆಯಲ್ಲೇ ಇದ್ದಂತ ಇವರು ಬ್ರಹ್ಮವರು ಕೇಳಿಸ್ಕೊಂಡ್ರು. ಅವ್ರು ನನ್ನ, ಆರಾಧ್ಯರೇ ನಿಮ್ ಜೊತೆ ನಾನು ಬರ್ಬೋದೇ ಅಂದ್ರು. ನಾನು ಅಪ್ಪಾಜಿ ಅಂತ ಕರೀತು. ಇವಾಗ ಧಾರಾಳ ಬನ್ನಿ ಅಪ್ಪಾಜಿ, ನನಗೆ ತೊಂದರೆ ಇಲ್ಲ ಅಂದೆ. ಜೊತೆಲಿ ಹೋದ್ವಿ. ಮತ್ತೆ ಹತ್ರದಲ್ಲೇ ಯಾರೋ ಅವ್ರಿಗೆ ಗೊತ್ತಿರುವಂತ ದೇವಸ್ಥಾನ, ಯಾವ್ದು ಒಂದು ಆಂಜನೇಯ ದೇವಸ್ಥಾನ, ಆ ಕ್ಷೇತ್ರದ ಹೆಸರು ನೆನಪಿಲ್ಲ, ಅಲ್ಲಿಗೆ ಹೋದ್ವಿ. ನಾನು ಅವರಿಬ್ರು ದರ್ಶನ ಮಾಡ್ಕೊಂಡು ಅಲ್ಲಿಂದ ಧರ್ಮಸ್ಥಳಕ್ಕೆ ಇಬ್ರು ಜೊತೆಲಿ ಹೋದ್ವಿ. ತುಂಬಾ ರಶ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ಹೆಗ್ಡೆ ಅವ್ರು ಇರ್ತಾರಲ್ಲ, ರೂಮ್ ಇದೆಯಲ್ಲ ಆಫೀಸು, ಅಲ್ಲಿ ಹೋಗಿ ಜಗಲಿ ಮೇಲೆ ಕೂತ್ಕೊಂಡ್ವಿ ನಾವಿಬ್ರು. ನನ್ನಗಿಂತ ಹೆಚ್ಚಾಗಿ ಅವ್ರನ್ನ ಗುರುತಿಡ್ತಾ ಇದ್ರು. ಅವರ ತುಂಬಾ ಹಿರಿಯರಲ್ವಾ, ಅವ್ರನ್ನ ತುಂಬಾ ಜನ ಗುರುತಿಡಿತಾ ಇದ್ರು. ಆಫೀಸ್ನವ್ರು ಯಾರು ಬಂದು ಅವ್ರು ನೋಡ್ಬಿಟ್ಟು ಬಂದು ಒಳಗಡೆ ಕರ್ಕೊಂಡೋದ್ರು ನಮ್ಮಿಬ್ಬರನ್ನ. ಹೆಗ್ಡೆ ಅವ್ರು ಇದ್ರು, ಹೋಗಿ ನಮಸ್ಕಾರ ಹಾಕಿದ್ವಿ, ಮಾತಾಡ್ಸೋರು ಚೆನ್ನಾಗಿ. ಆಮೇಲೆ ಅವರೇ ಆಫೀಸರ್ ಅಲ್ಲಿ ಹೇಳಿದ್ರು ಅಂತ ಕಾಣುತ್ತೆ. ನನ್ನ ಜೊತೆ ಒಬ್ಬರನ್ನ ಕಳ್ಸೋರು, ನಮ್ಮ ಜೊತೆ ಡೈರೆಕ್ಟ್ ದರ್ಶನ ಕರ್ಕೊಂಡು ಹೋಗು ಅಂತ. ಕ್ಯೂ ತುಂಬಾ ಇತ್ತಲ್ಲ, ನಮ್ಮನ್ನು ಕ್ಯೂ ನಿಲ್ಲಿಸ್ಲಿಲ್ಲ. ಜೊತೆಲಿ ಬಂದವ್ರು ಹೇಳಿದ್ರು, ಕರ್ಕೊಂಡೋಗಿ ಡೈರೆಕ್ಟ್ ದರ್ಶನ ಮಾಡಿಸಿ, ಅಲ್ಲಿಂದ ನೀವು ಹೋಗಿ ಪ್ರಸಾದಕ್ಕಷ್ಟೇ ಕರ್ಕೊಂಡು ಸಪರೇಟ್ ಆಗಿ ಕೂರಿಸಿದ್ರು ನಮ್ಮನ್ನು. ನೀವು ಪ್ರಸಾದ ಮಾಡಿಸ್ಕೊಂಡು ಮತ್ತೆ ಬರ್ಬೇಕು ಅಂದ್ಬಿಟ್ಟು ಮತ್ತೆ ಬಂದ್ವಿ. ಅವ್ರು ಮಾತಾಡ್ಸ್ಕೊಂಡು ಬಂದ್ವಿ. ಅಂದ್ರೆ ಅಲ್ಲೊಂದು ಸಿಕ್ಕಂತ ಒಂದು ಇಂಪಾರ್ಟೆನ್ಸ್ ಅವ್ರ ಜೊತೆಲಿ ಹಿರಿಯರು ಸಿಕ್ಕಿದ್ರಿಂದ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋದ್ವಿ, ಅಲ್ಲೂ ಸೇಮ್ ಇನ್ಸಿಡೆಂಟ್.
ಅಲ್ಲಿ ವರ್ಷ ನೇರವಾಗಿ ಕರೆದ್ರು, ಒಳಗೆ ಕರ್ಕೊಂಡೋದ್ರು, ಅಲ್ಲಿ ದರ್ಶನ ಆಯ್ತು, ಪ್ರಸಾದ ಮಾಡ್ಕೊಂಡು ಬಂದ್ವಿ. ಅವ್ರ ಕೈನಲ್ಲಿ ಬ್ಯಾಗ್ ಇತ್ತಲ್ಲಮ್ಮ, ನನಗೆ ಅವ್ರು ನನ್ನ ತಂದೆ ವಯಸ್ಸಿನವರು, ನಾನು ಅಪ್ಪಾಜಿ ಬ್ಯಾಗ್ ಕೊಡಿ ಅಂತ ಅವ್ರ ಬ್ಯಾಗ್ ಇಸ್ಕೊಳಕ್ ಹೋದ್ರೆ ಕೊಡ್ತಾ ಇರಲಿಲ್ಲ. ಇಲ್ಲ, ನಮ್ಮ ಹೊರೆ ನಾವೇ ಹೊರಬೇಕು ಅಂತ ಇದ್ರು. ಅಷ್ಟು ಡಿಸಿಪ್ಲಿನ್ಡ್, ತುಂಬಾ ಒಳ್ಳೆಯವರು. ಅವ್ರನ್ನು ಕೆಲವಾರು ವರ್ಷಗಳಿಂದ ಕಳ್ಕೊಂಡ್ವಿ. ಈ ತರ ತುಂಬಾ ಜನ ಹಿರಿಯರು, ಒಬ್ಬೊಬ್ರ ಜೊತೆನೂ ನಾನು ಗಡ್ಡಿಗಟ್ಲೆ ಹೇಳ್ಬೋದಮ್ಮ. ಹಾಗೆ ಇತ್ತೀಚೆಗೆ ನಮ್ಮ MS ಉಮೇಶ್ ಅವರು, ನಾವೆಲ್ಲರೂ ಪ್ರೀತಿಯಿಂದ ಉಮೇಶ್ ಅಣ್ಣ ಅಂತ ಹೇಳ್ತಾರೆ. ಅವರು ಅಷ್ಟೇ ಬಹಳ ಪ್ರೀತಿ, ಯಾರನ್ನೇ ಕಂಡ್ರು ಒಂಥರ ಮಗುವಿನ ತರ ಮುಗ್ಧತೆ ಅಮ್ಮ, ಯಾವಾಗಲೂ ನಗನಗ್ತಾ ಇದ್ರು. ಅವ್ರ ಜೊತೆ ತುಂಬಾ ಸೀರಿಯಲ್ಗಳು ಮಾಡಿದ್ದೀನಿ, ಸಿನಿಮಾಗಳು ಮಾಡಿದ್ದೀನಿ. ಈಗ ಒಂದು 2 ತಿಂಗಳ ಮುಂಚೆ ಅವರು ಪೇಪರ್ಲ್ಲಿ ಓದಿರ್ತೀರಿ ನೀವು, ಅಥವಾ ಮೀಡಿಯಾದಲ್ಲಿ ನೋಡಿರ್ತೀರಿ, ಸ್ನಾನ ಮಾಡ್ಬೇಕಾದ್ರೆ ಮನೆಯಲ್ಲಿ ವಾಶ್ರೂಮ್ ಅಲ್ಲಿ ಜಾರಿ ಬಿದ್ರು. ಬಿದ್ದಾಗ ಬೆನ್ನು ಮೂಳೆ ಪೆಟ್ಟಾಯ್ತು, ಹಾಸ್ಪಿಟ್ಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ರು. ತುಂಬಾನೇ ಖುಷಿಯಾಗಿದೆ. ನಮಗೆ ವಿಷಯ ಗೊತ್ತಾಯ್ತು, ನಮಗ್ ಗೊತ್ತಾದ ದಿವಸನೂ ಅದ್ರ ಮಾರನೇ ದಿವಸ ಹಾಸ್ಪಿಟ್ಲಿಗೆ ಹೋದ್ವಿ. ಬಹಳ ಗೆಲುವಾಗಿದ್ರು, ಆಕ್ಟಿವ್ ಆಗಿದ್ರು. ಇನ್ನು ನನ್ನ ರೂಮ್ಗೆ ಎಂಟರ್ ಆದೇಮ್ಮ, ನಾವು ಕಲಾವಿದಗಳೆಲ್ಲ ಹೋಗಿದ್ವಿ, ಮಲಗಿದ್ರು. ನಾನು ಇನ್ನೂ ಎಂಟರಾಗಿ ಅವ್ರನ್ನ ಕೇಳ್ಬೇಕು, ಅಣ್ಣ ನಾವೆಲ್ಲ ಅಣ್ಣ ಹೇಗಿದ್ದೀರಿ ಅಂತ ಕೇಳ್ಬೇಕು. ಅಷ್ಟ್ರಲ್ಲಿ ಏನಾಯ್ತು, ಅವ್ರೇನ ಓ ಆರಾಧ್ಯ ಬರಪ್ಪ, ಹೇಗಿದ್ಯಾ, ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂದ್ರು. ನನಗೆ ಮಾತಾಡಕ್ಕೆ ಅವಕಾಶ ಇಲ್ಲ, ಹುಷಾರಿದ್ರು ಅವರ ನಾವು ಅನ್ನೋದು ಡೌಟ್ ಆಗಿದ್ರು. ಸರಿ ಮಾತಾಡದೆ ಅವಾಗ. ಆಮೇಲೆ ಅಣ್ಣ ಬೇಗ ನೀವು ರಿಕವರ್ ಆಗ್ಬೇಕಣ್ಣ. ಬರ್ತೀನಪ್ಪ, 1-2 ದಿನ ಅಷ್ಟೇನೆ, ಆರಾಮಾಗಿದ್ದೀನಿ, ಬರ್ತೀನಿ, ಇವತ್ತ ಸಿನಿಮಾ ಮಾಡೋಣ, ಸೀರಿಯಲ್ ಮಾಡೋಣ ಅಂತೆಲ್ಲ ಬಂದೇ ಬರ್ತೀನಿ 1-2 ದಿವಸ ಅಂದ್ರು. ಅದಾದ್ಮೇಲೆ ತಿರ್ಗಾ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ವಿಷಯ ಗೊತ್ತಾಯ್ತು, ಅವ್ರಿಗೆ ಬೇರೆ ಸಮಸ್ಯೆ ಆಗಿತ್ತು, ಕ್ಯಾನ್ಸರ್ ಆಗಿದೆ ಅಂತ ಬೇರೆ ಹಾಸ್ಪಿಟಲ್ ಶಿಫ್ಟ್ ಆದ್ರು. ಅಲ್ಲಿಂದ ಕಿಡ್ವಾಯ್ಸಿಗೆ ಶಿಫ್ಟ್ ಮಾಡಿದ್ರು. ಕಲಾವಿದರು, ನಮ್ಮ ಕೆಲವು ಕಲಾವಿದರು ಅವರು ಕೈ ಹಿಡಿದ್ರು ಪಾಪ. ಆ ಟೈಮಲ್ಲಿ ಹಾಸ್ಪಿಟಲ್ ವೆಚ್ಚಗಳನ್ನ ನೋಡ್ಕೊಂಡಿರಂತೆ ಕೆಲವೆಲ್ಲ. ಆಮೇಲೆ ಸರ್ಕಾರದಿಂದ ಕೂಡ ಪರ್ಮಿಷನ್ ತಗೊಂಡು ಫ್ರೀ ಟ್ರೀಟ್ಮೆಂಟ್ ಕಿಡ್ವಾಯ್ಸ್ ಅಲ್ಲಿ ಇದು ಮಾಡಿದ್ರು. ನೋಡಬಹುದು, ಕೆಲವು ಸರ್ತಿ ನಾವು ಹೇಳ್ತಾ ಇರ್ತೀವಿ, ಒಂದು ಕಾಯಿಲೆ ಅನ್ನೋದು ಮೈಗೆ ಬಂದ್ರು ಮನಸ್ಸಿಗೆ ಬರಬಾರ್ದು ಅಂತ ಹೇಳ್ತಾರೆ. ಹಾಗೆ ಉಮೇಶ್ ಅಣ್ಣನಿಗೆ ಅದು 4th ಸ್ಟೇಜ್ ಅಂತೆ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಅಷ್ಟು ಆಕ್ಟಿವ್ ಆಗಿದ್ರು. ಆದ್ರೆ ಆ 4th ಸ್ಟೇಜ್ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ವೀಕ್ ಆಗೋದು. ನಾನು ಹೋಗಿದ್ದಲ್ಲ ಫಸ್ಟ್ ಟೈಮ್ ನೋಡಿದಾಗ ಅಷ್ಟು ಖುಷಿಯಾಗಿದ್ರು. ಅದು ಬಿಟ್ಟು ಒಂದು 10 ದಿವಸಕ್ಕೆ ಹೋದೆಮ್ಮ ಕಿಡ್ವಾಯ್ಸ್ಗೆ ನೋಡೋದಕ್ಕೆ ಅಂತ. ಅಲ್ಲಿ ಹೋದ್ರೆ ಬಹಳಷ್ಟು ಬದಲಾವಣೆ ಆಗ್ಬಿಟ್ಟಿತ್ತು ಅವ್ರಿಗೆ. ನಾವು ಹೋದಾಗ ಅಲ್ಲಿ ಹೊಟ್ಟೆ ಉಗ್ರ ಬಂದಿತ್ತು, ಮುಖದಲ್ಲ ಮೊದ್ಲಿದ್ದಂತ ಕಳೆ ಇರಲಿಲ್ಲ, ಮಾತು ಇಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು, 2 ಸಲ ಸ್ಪಷ್ಟತೆ ಇರಲಿಲ್ಲ, ತೊದಲ್ತಾ ಇದ್ರು. ನಾವು ಹೋದ ತಕ್ಷಣ ಅವ್ರ ಮಗಳೇ ಹೇಳಿದ್ರು ಆರಾಧ್ಯ ಅವ್ರು ಬಂದಿದ್ದಾರೆ ಅಂತ. ಹಂಗಂದ ತಕ್ಷಣ ಸ್ವಲ್ಪ ನಿದ್ದೆ ಮೂಡಲ್ಲಿ ಇದ್ರು, ಅದನ್ನ ಸ್ವಲ್ಪ ಕಂಡುಬಿಟ್ರು. ಓ ಆರಾಧ್ಯನ ಕಂಡ್ರೆ ನಮ್ಗೆ ಎಷ್ಟೊಂದು ಪ್ರೀತಿ, ಪಾಪ ಆರಾಧ್ಯ ಅಂದ್ರು. ಬಟ್ ಅದು ಅಸ್ಪಷ್ಟತೆ ಕಾಣ್ತಾ ಇತ್ತು. ಹಾಗೆ ಆ ತರದ್ದು ತುಂಬಾ ಅದು ಹೇಳಿದ ಗಂಟೆ ಮಾತಾಡ್ಬೋದು, ಒಬ್ಬೊಬ್ರು ಮಾತಾಡೋದು. ಹಾಗೆ ಇವರೊಬ್ಬ ನಮ್ಮ RN ಜಯಗೋಪಾಲ್ ಅವರು, ಹಿರಿಯ ಸಾಹಿತಿಗಳು, ಅವ್ರದ್ದು ಅಷ್ಟೇ, ಅವ್ರದ್ದು ನಮ್ದು ಒಂಥರ ತಂದೆ ಮಕ್ಕಳ ಬಾಂಧವ್ಯ. ಅವ್ರ ಹಾಡುಗಳು ನೀವು ಕೇಳಿರ್ತೀರಿ, ನೀವು ರೇಡಿಯೋಗಳೆಲ್ಲ ಹಾಡು ಕೇಳ್ತಾ ಇದ್ರೆ ಆ ರೇಡಿಯೋಗಳಲ್ಲಿ ಅದು ವಿವರಣೆ ಕೊಡ್ತಾ ಇರ್ತಾರೆ, ಇಂಥವ್ರು ಬರ್ದಿದ್ದಾರೆ, ಇಂಥವ್ರ ಸಂಗೀತ ಅಂತ. ನಾನು ಆಗ್ಲೇ CV ಶಿವಶಂಕರ್ ಅವ್ರು ಹೇಳಿದಾಗೆ RN ಜಯಗೋಪಾಲ್ ಅವರು ಅಷ್ಟೇ ತುಂಬಾ ಹಾಡುಗಳು ಬರ್ದಿದ್ದಾರೆ ಕನ್ನಡದ ಬಗ್ಗೆ. ಅವರು ನಿರ್ದೇಶಕರು ಕೂಡ. ಅವ್ರು ಸೀರಿಯಲ್ ಮಾಡ್ತಾ ಇದ್ರು, ಜನನಿ ಅಂತ ಅವ್ರ ಸೀರಿಯಲ್, ದೂರದರ್ಶನದ ಮೊದಲ ಮೆಗಾ ಸೀರಿಯಲ್ ಅದು ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು, ಅವರೇ ಬರಿತಾ ಇದ್ರು, ಡೈರೆಕ್ಟ್ ಮಾಡ್ತಾ ಇದ್ರು. ಅವ್ರಿಗೂ ನಮ್ಮನ್ನು ಕಂಡ್ರೆ ಬಹಳ ಪ್ರೀತಿ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಪಕ್ಕದಲ್ಲಿ ಕೂತ್ಕೊಂಡು ಡೈಲಾಗ್ ಬರಿತಾ ಇದ್ರು, ಸ್ಪಾಟಲ್ಲಿ ಬರಿತಾ ಇದ್ರು. ಒಂದ್ಸರಿ ನಾನು ಕೂತ್ಕೊಂಡಿಗೆ ನೋಡ್ತಾ ಇದ್ದ, ಬರಿತಾ ಇದ್ರು, ನನಗೆ ಡೈಲಾಗ್ ಬರಿತಾ ಇದ್ರು. ಹಾಗೆ ನೋಡ್ಕೊಂಡೆ, ಬರೆದಿದ್ನ. ಆಮೇಲೆ ಅರ್ಧ ಡೈಲಾಗ್ ನೋಡ್ಕೊಂಡೆ ಇದ್ರು, ರೆಡಿ ಸರ್ ಅಂತ. ಯಾವುದೇ ರೆಡಿ ಇದ್ರು ಸರ್, ನೀವು ಬರುವಲ್ಲೇ ನೋಡ್ಕೊಂಡೆ ಸರ್. ಅವ್ರು ಖುಷಿ ಆಗ್ಬಿಟ್ರೆ ಎಷ್ಟು ಬೇಗ ರೆಡಿ ಆದ್ರ ಅಂತ ಟೇಕ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಸೀನ್ ನಲ್ಲಿ, ಅದರಲ್ಲಿ ಅದೇ ಧಾರಾವಾಹಿಲಿ ಅವ್ರ ಡೈಲಾಗ್ ಬಂದಿದ್ದು, ದೊಡ್ಡ ಏಜ್ ಮಕ್ಕಳ ಕಾಲ ಇದು. ನಾನು ಸಾರಥಿಲಿ ಹೇಳಿದ್ನಲ್ಲ, ಹಾಗೆ ಚಿಕ್ಕ ಹುಡುಗ ಆಗಿದೆ, ದೊಡ್ಡವರಾಗೋರ್ಗು ಅವ್ರ ಮನೆ ಸರ್ವೆಂಟ್ ಆಗಿರ್ತಾರೆ. ಅದೇ ತರ ಮನೆಯಲ್ಲಿ ಸರ್ವೆಂಟ್ ಪಾತ್ರನೇ, ದೊಡ್ಡ ಏಜ್ ಬಾರು ತೀರೋಗಿರ್ತಾರೆ, ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ಅವ್ರ ಹತ್ರ ಮನೆ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇರ್ತೀನಿ. ದೊಡ್ಡ ಯಜಮಾನ ಇದ್ದಾಗ ಮನೆ ಬಹಳ ಚೆನ್ನಾಗಿತ್ತು, ಸುಖ ಸಂತೋಷ, ಒಂದು ಐಶ್ವರ್ಯ, ಎಲ್ಲವನ್ನೂ ತುಂಬಾ ವಿಜೃಂಭಣೆ ಇತ್ತು. ಅವೆಲ್ಲ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅಷ್ಟೆಲ್ಲ ಇದ್ದಂತ ಮನೆ ಇವತ್ತು ಹಾಳಾಗಿದೆ ಅನ್ನೋ ಡೈಲಾಗ್. ನಾನೇನ್ ಮಾಡಿದೆ, ಅಷ್ಟೆಲ್ಲ ಹೇಳಿದೆ, ಹಾಗೆಲ್ಲ ಆಯ್ತು, ಹೀಗೆಲ್ಲ ಆಯ್ತು, ಎಲ್ಲ ಒಣ ಬಿಟ್ಟು
ಅಷ್ಟೆಲ್ಲ ಇದ್ದ ಮನೆ ಇವತ್ತು ಅವ್ರು ನಿಲ್ಲಿಸ್ಬಿಟ್ಟೆ. ಡೈಲಾಗ್ ಹೇಳಲಿಲ್ಲ. ಬಹಳ ಖುಷಿ ಪಟ್ರು ಅವರು. ಬಂದು ಬೆಂತಟ್ಟಿ, ಆರಾಧ್ಯ ನಾನು ಡೈಲಾಗ್ ಬರೆದಿದ್ದೆ, ನೀವು ಡೈಲಾಗ್ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಆ ಮೈಲೇಜ್ ಸಿಗ್ತಾ ಇರ್ಲಿಲ್ಲ. ಡೈಲಾಗ್ ಹೇಳಿಲ್ಲ, ನೀವು ಬರೀ ಭಾವನೆಯಲ್ಲಿ ಅದನ್ನ ತುಂಬಿದ್ರಿ ಅಂತ ಹೇಳಿದ್ರು. ಅದಕ್ಕೆ ಹಿರಿಯ ಕಲಾವಿದ್ರು ಆಕ್ಟಿಂಗ್ ಒಂದ್ ಲೆವೆಲ್ ಇರುತ್ತೆ ಸರ್. ಆಗಿನ ಕಾಲದ ಆಕ್ಟಿಂಗ್ಗೂ ಈಗಿನ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆಕ್ಚುಲಿ. ನೋಡಿ ಕಲಿಬೇಕಪ್ಪ. ಹೌದು ಹೌದು. ಈಗ ದೊಡ್ಡಣ್ಣ ಅವ್ರ ಜೊತೆ, ಬಿರಾದರ್ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದೀನಿ ಅಂದ್ರೆ ಅವ್ರ ಜೊತೆ ಅನುಭವ ಹೇಗಿತ್ತು? ತುಂಬಾ ಒಳ್ಳೆ ಅನುಭವ. ಬಿರಾದರ್ ಕೂಡ ತುಂಬಾ ಆತ್ಮೀಯರೇ. ದೊಡ್ಡಣ್ಣ ಅವರು ಅಷ್ಟೇ, ಅವರು ತುಂಬಾಷ್ಟು ನಮಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ, ಸೆಟ್ಗಳಲ್ಲಿ ಹೇಗಿರ್ಬೇಕು ಏನು ಅನ್ನೋದೆಲ್ಲ. ಆ ತರದೆಲ್ಲ ಒಂದು ಅನುಭವ. ಬಿರಾದರ್ ಬಹಳ ಆತ್ಮೀಯರು, ತುಂಬಾ ಆತ್ಮೀಯರು. ನಂದು ಅವರು ಒಡನಾಟ ತುಂಬಾ ಇರುತ್ತೆ. ಆಲ್ಮೋಸ್ಟ್ ನಾವು ಪದೇ ಪದೇ ಭೇಟಿ ಆಗ್ತಾನೆ ಇರ್ತೀವಿ, ಫೋನ್ ಮಾಡ್ತಾ ಇರ್ತೀವಿ. ಸರ್, ಇವಾಗ ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ ಮಾತಾಡೋಣ ಸರ್. ನಿಮ್ ಮದ್ವೆ ಯಾವ ಇಸ್ವಿಲ್ ಮದ್ವೆ ಆದ್ರಿ? ನಾನು ಮದುವೆ ಆಗಿದ್ದು 1988. ನನಗಾಗ 28 ವರ್ಷ. ನಾನು ಮದುವೆ ಆಗಿದ್ದು ತುಂಬಾ ದೂರ ಇಲ್ಲ. ನನ್ನ ಅಕ್ಕನ ಮಗಳೇ ಒಂದು ಕಡೆ, ಇನ್ನೊಂದು ಕಡೆ ನನ್ನ ಸೋದರ ಮಾವನ ಮಗಳು, ನಮ್ಮ ತಾಯಿ ತಮ್ಮನ ಮಗಳು. ಈ ಕೆಲವ್ರು ಹೇಳ್ತಾರೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್. ನಂದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ನಾವಿಬ್ರು ಇಷ್ಟಪಟ್ಟಿದ್ದು ಹೌದು, ಆಮೇಲೆ ಅದನ್ನೇ ಅರೇಂಜ್ಡ್ ಮ್ಯಾರೇಜ್. ನಮ್ಮ ತಂದೆಗೆ ಅಷ್ಟೊಂದು ಇಷ್ಟ ಇರ್ಲಿಲ್ಲ ನನಗೆ ಮದುವೆ ಆಗೋದು. ನಮ್ಮ ತಂದೆಗೆ ಅವ್ರ ಕಡೆ ಸಂಬಂಧದಲ್ಲಿ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಇತ್ತು. ಇದು ನಮ್ಮ ತಾಯಿ ಕಡೆ ಸಂಬಂಧ. ನಮ್ಮ ತಾಯಿಗೆ ತುಂಬಾ ಇಷ್ಟ ಆಯ್ತು. ನಮ್ಮ ತಾಯಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು, ನನ್ನ ಹೆಂಡತಿ ಅರೋಗೂ ಇಷ್ಟ ಆಯ್ತು. ಹಾಗಾಗಿ ಈ ಮದುವೆ ಆಯ್ತು. ಅವರು ನಿಮ್ಮ ಈ ಆಕ್ಟಿಂಗ್ ಜರ್ನಿಗೆ ಅವ್ರು ಯಾವ ತರ ಸಪೋರ್ಟ್ ಮಾಡಿದ್ರು ಸರ್ ಮೇಡಮ್? ಅವ್ರ ಸಪೋರ್ಟ್ ಇಲ್ಲದೆ ಹೋದ್ರೆ ಬಹುಶಃ ಇಷ್ಟು ಸಿನಿಮಾ, ಇಷ್ಟು ಸೀರಿಯಲ್ ಮತ್ತೆ ಇಷ್ಟು ವರ್ಷಗಳ ಜರ್ನಿ ಮಾಡಕ್ ಆಗ್ತಾನೆ ಇರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಪತ್ನಿ ಮಾತ್ರ ಅಲ್ಲ, ಮಕ್ಕಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಮಕ್ಕಳು ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ನಾನು ಹೆಂಡತಿನೇ ಕಾರಣ. ಹೇಗೆ ನಿಮ್ಗೆ ಗೊತ್ತು, ಶೂಟಿಂಗ್ ಫೀಲ್ಡ್ ಅಂತ ಅಂದಾಗ ಬೆಳಿಗ್ಗೆ ಎಷ್ಟೊತ್ಕೊ ಹೋಗ್ತೀವಿ, ಎಷ್ಟೊತ್ಕೊ ಬರ್ತೀವಿ. ಕೆಲವು ಸರ್ತಿ ಒಂದು ವಾರ, 15 ದಿವಸ, ತಿಂಗಳು ಹೊರಗಡೆ ಇರಬೇಕಾಗುತ್ತೆ. ಆಗ ಸಂಸಾರದ ಕಡೆ ಗಮನ ಹೆಚ್ಚು ಕೊಡಕ್ಕಾಗಲ್ಲ. ಸೊ ಪ್ರತಿಯೊಂದು ಹಂತದಲ್ಲೂ ನನ್ನ ಹೆಂಡತಿ ತಾನೇ ಭದ್ರವಾಗಿ ನಿಂತು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಆಸರೆ ಆದ್ಲು. ಸಂಸಾರ. ನನಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ದೊಡ್ಡ ಮಗಳು ಮದುವೆ ಆಗಿದೆ, ಆಕೆ HP ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಇತ್ತೀಚೆಗೆ ಆಗ್ಬಿಟ್ಟು ಬೇರೆ ಕಂಪ್ನಿ ಜಾಯಿನ್ ಆಗಿದ್ದಾಳೆ. ಅವಳಿಗೆ ಒಬ್ಬ ಮಗ ಇದ್ದಾನೆ, 8 ವರ್ಷದ. 2ನೇ ಮಗಳು TCS ಅಲ್ಲಿ ಕೆಲಸ ಮಾಡ್ತಾಳೆ. ಅವಳಿಗೆ ಒಬ್ಬ 3 ವರ್ಷದ ಮಗ ಇದ್ದಾನೆ. ಮಗ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನೊಬ್ಬನ ಮದುವೆ ಮಾಡಬೇಕಾದ ಜವಾಬ್ದಾರಿ ನಂದಿದೆ. ಸೊ ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರಮ್ಮ. ದೇವ್ರು ಇರೋದ್ರಲ್ಲಿ ಚೆನ್ನಾಗಿಟ್ಟಿದ್ದಾನೆ. ನಂದು ಸಮಾಧಾನಕರವಾಗಿ ಸಂತೃಪ್ತ ಜೀವನ ನಂದು, ಇಷ್ಟಂತ ಹೇಳ್ತಿದ್ದೆ. ಮೊಮ್ಮಕ್ಕಳ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಈಗ ಶೂಟಿಂಗ್ ಇಲ್ಲ ಅಂದ್ರೆ ಹೆಚ್ಚು ಮೊಮ್ಮಕ್ಕಳ ಜೊತೆ ಇರ್ತೀನಿ. ಬಹಳ ಖುಷಿ. ಯಾಕೆಂದ್ರೆ ಮಕ್ಕಳು ಆ ವಯಸ್ಸಲ್ಲಿ ಇದ್ದಾಗ ನಮಗೆ ಅವ್ರಿಗೆ ಸಮಯ ಕೊಡೋಕೆ ಸಮಯ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಯಾಕೆಂದ್ರೆ ಆಗ ದುಡಿಮೆಗೆ ಹೆಚ್ಚು ಸಮಯ ಕೊಡ್ಬೇಕಾಗ್ತದೆ. ಇಲ್ಲಿ ಮೊಮ್ಮಕ್ಕಳ ಜೊತೆ ಏನಾಗುತ್ತೆ, ಅಫೆಕ್ಷನ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಮಕ್ಕಳ ಜೊತೆ ಒಂದು ಭಾಗ ಇದ್ರೆ ಆ ಅಫೆಕ್ಷನ್ಗಳು ಮೊಮ್ಮಕ್ಕಳ ಜೊತೆ ಡಬಲ್ ಆಗುತ್ತೆ. ಅವ್ರಿಗೂ ಅಷ್ಟೇ, ಅವ್ರ ಅಪ್ಪ ಅಮ್ಮನಿಗೆ ಏನ್ ಪ್ರೀತಿ ತೋರಿಸ್ತಾರೆ, ತಾತ ಅಜ್ಜಿ ಇದ್ರೆ ಅದ್ರ ಡಬಲ್ ಆಗುತ್ತೆ. ನಿಜವಾದ ಮಕ್ಕಳ ಖುಷಿ ಸಿಗ್ತಾ ಇರೋದಕ್ಕೆ ಈಗ ಮೊಮ್ಮಕ್ಕಳ ಜೊತೆ. ಸರ್, ಈಗ ನಿಮ್ ಇಷ್ಟು ವರ್ಷದ ಸಿನಿ ಜರ್ನಿಯಲ್ಲಿ ಯಾವುದೋ ಒಂದು ಮೊಮೆಂಟ್ ನೀವು ಪದೇ 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 ಚೆರಿಶ್ ಮಾಡ್ತೀರ, ತುಂಬಾ ನಿಮ್ಗೆ ಖುಷಿ ಅನ್ಸುತ್ತೆ ಆ ಮೊಮೆಂಟ್ ನೆನ್ಸ್ಕೊಂಡ್ರೆ ಅಂದ್ರೆ ಯಾವ ಮೊಮೆಂಟ್ ಸರ್? ನಾನು ಬಹುತೇಕ ಎಲ್ಲಾ ತರ ಪಾತ್ರಗಳು ಮಾಡಿದ್ದೀನಿ. ನನಗನ್ಸೋ ಮಟ್ಟಿಗೆ ಎಲ್ಲಾ ತರ ಪಾತ್ರಗಳು ಸಿಕ್ಕಿದೆ. ನನ್ನ ಪುಣ್ಯ, ಆ ತಾಯಿ ಶಾರದೆ ಆಶೀರ್ವಾದ ಅನ್ಕೊಳ್ತೀನಿ. ಆದ್ರೆ ಹೆಚ್ಚು ನೆನಪಾಗೋದು ನನಗೆ ಸಿನಿಮಾಗಿನ ಹೆಚ್ಚಾಗಿ ಸೀರಿಯಲ್ ಅಲ್ಲಿ ಚೀಸ್ ಆಫ್ ಸಾವಿತ್ರಿ ಅಂತ, ಶ್ರುತಿ ನಾಯ್ಡು ಅವರ ನಿರ್ದೇಶನ, ಶ್ರುತಿ ನಾಯ್ಡು ಮತ್ತೆ ರಮೇಶ್ ಇಂದ್ರ ಅವರ ನಿರ್ದೇಶನದಲ್ಲಿ ಬಂದಂತ ಚೀಸ್ ಆಫ್ ಸಾವಿತ್ರಿ ಅನ್ನೋ ಒಂದು ಧಾರಾವಾಹಿ. ಅದರಲ್ಲಿ ಸಾವಿತ್ರಿಯ ತಂದೆ ಸೂರಪ್ಪ ಅನ್ನೋ ಒಂದು ಪಾತ್ರ. ಒಂದು ಬಡ ಕುಟುಂಬ, ತುಂಬಾ ಬಡ ರೈತ. ಅವನು ತುಂಬಾ ಕಷ್ಟದಲ್ಲಿರ್ತಾನೆ. ಎಷ್ಟು ಮಕ್ಕಳು ಕೇಳಿದ್ರೆ ಒಬ್ಬ ಮಗಳಿರ್ತಾಳೆ. ಆ ಮಕ್ಕಳನ್ನ ಸಾಕಕ್ಕಾಗದೆ ಮಕ್ಕಳಿಗೆ ವಿಷ ಹಾಕ್ಬಿಟ್ಟು ಸಾಯಿಸುವಂತ ಪ್ರಯತ್ನ.
ಅಂತ ಒಂದು ಕಷ್ಟದ ಪರಿಸ್ಥಿತಿ. ಹ್ಮ್ 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 ಅಲ್ಲಿ ಆಕ್ಟಿಂಗ್ಗೆ ತುಂಬಾ ಸ್ಕೋಪ್ ಇತ್ತು. ಆ ಪಾತ್ರ ನಾನು ಯಾವತ್ತೂ ಜೀವನದಲ್ಲಿ ಮರೆಯಕ್ಕಾಗಲ್ಲ, ಇದೇ ನೆನಪಾಗ್ತಾ ಇರುತ್ತೆ. ಬಟ್ ಅದೇನ್ ದುರಂತನ ಗೊತ್ತಿಲ್ಲ, ಮತ್ತೆ ಅಂತ ಪಾತ್ರಗಳು ಸಿಗ್ಲಿಲ್ಲ. ಹ್ಮ್ ನಾನು ಇಷ್ಟಪಟ್ಟಂತ ಪಾತ್ರ, ಮತ್ತು ಜನ ಕೂಡ ತುಂಬಾ ಇಷ್ಟಪಟ್ಟರು. ನಾನು ಎಲ್ಲಿ ಹೋದ್ರು ಹೊರಗಡೆ ಹೋದ್ರು ಸೂರಪ್ಪ ಸೂರಪ್ಪ ಅಂತ ಮಾತಾಡ್ತಾ ಇದ್ರು. ಹ್ಮ್ ಹ್ಮ್ ಅದು. ಅದೊಬ್ರು ಕಲಾವಿದರಿಗೆ ತುಂಬಾ ಹೆಮ್ಮೆ ಅಲ್ಲ ಸರ್? ಈಗ ನಾವು ಮಾಡಿರೋ ಪಾತ್ರದಿಂದ ನಮ್ಗೆ ಹೌದು ಗೊತ್ತಿರುತ್ತೆ, ಹೌದು ಹೌದು ತುಂಬಾ ಹೆಮ್ಮೆ ಅನ್ಸುತ್ತೆ. ಹೌದು ಹಾ ಹೌದು. ಸರ್, ಇವಾಗ ಈ ನಿಮ್ ಸಿನಿ ಜರ್ನಿಯಲ್ಲಿ ಈ ಹೇಗೆ ಸುಮಾರು ಹ್ಯಾಪಿ ಮೂಮೆಂಟ್ಸ್ ಇರುತ್ತೋ ಅದೇ ತರ ತುಂಬಾ ಕಹಿ ನೆನಪುಗಳು ಇರುತ್ತೆ. ಆತರ ಯಾವ್ದೋ ಒಂದು ನೆನಪು ಬೇಡಪ್ಪ, ನಾನ್ ನೆನ್ಸ್ಕೊಳೋದ್ ಬೇಡ ಈ ನೆನಪುನ ಅನ್ನೋದಾದ್ರೆ ಯಾವ ನೆನಪು ಸರ್? ಕಹಿ ನೆನಪುಗಳು ಬಹಳಷ್ಟು ಜನಕ್ಕೆ ಆಗೇ ಇರ್ತವೆ. ಹ್ಮ್ 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 ಇವತ್ತು ಬಹಳ ಜನ ತಮ್ಮ ವಿಷಯಗಳನ್ನ ಶೇರ್ ಮಾಡ್ಕೋಬೇಕಾದ್ರೆ ಹೇಳ್ತಾರೆ, ಏನು ಶೂಟಿಂಗ್ ಸೆಟ್ ಅಲ್ಲಿ ನನಗೆ ಊಟ ಕೊಡ್ಲಿಲ್ಲ, ಹ್ಮ್ ನನಗೆ ಚೇರ್ ಕೊಡ್ಲಿಲ್ಲ ಹ್ಮ್ ಅಂತ ಕೆಲವರು ಹೇಳ್ತಾರೆ. ನಿಜ, ಹ್ಮ್ ಇದು ಸಹಜವಾಗಿ ಆಗುತ್ತೆ. ಹ್ಮ್ ಅದು ಯಾವಾಗ ಆ ಮಾತಿಗೆ ಬೆಲೆ ಬರುತ್ತೆ ಅಂದ್ರೆ ಅವ್ರು ಒಂದಷ್ಟು ಗುರುತಿಸ್ಕೊಂಡ ಮೇಲೆ ಕರೆಕ್ಟ್. ಅವ್ರು ಹೇಳಿದ ಮಾತು ಇಂಪಾರ್ಟೆನ್ಸ್ ಆಗುತ್ತೆ. ಹ್ಮ್ ಹ್ಮ್ ಯಾವಾಗಲೂ ಈ ಘಟನೆಗಳು ನನಗೂ ಆಗಿದೆ ಆರಂಭದಲ್ಲಿ. ಹ್ಮ್ ಅದ್ಯಾವುದು ನಾನು ಸೀರಿಯಸ್ ತಗೊಂಡಿಲ್ಲ. ಆರಂಭದಲ್ಲಿ ಸಿನಿಮಾಗಳಲ್ಲಿ ನಾವು ಯಾವುದೇ ಪಾತ್ರ ಮಾಡಿದ್ರು ಕೂಡ ಅಲ್ಲಿ ಹೋದಾಗ ಪ್ರೊಡಕ್ಷನ್ ನೋಡಿರ್ತಾರಲ್ಲ, ಊಟ ಕೊಡೋರು, ಅವ್ರಿಗೆ ಯಾರು ಒಂದೊಂದು ಬೇಕಾಗಿರುತ್ತೆ. ಕಲಾವಿದರು, ಟೆಕ್ನಿಷಿಯನ್ಸು, ಹ್ಮ್ ಅವರು ಊಟದ ನೀವು ಯಾರ ಕಡೆ ಅವ್ರೇ ಯಾಕೆ ಸರ್ ಅದು? ಅದೇ ಆ ಥರ ಯಾಕೆ? ಅಂದ್ರೆ ಅವ್ರದ್ದೇನೋ ಆ ಥರ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಓಕೆ ಬೇರೆಯವ್ರ ಊಟಕ್ಕೆ ಬರ್ತಾರೆ ಅಂತನೋ, ಅಥವಾ ಯಾರೋ ಏನೋ ಒಂದು ಕನಿಷ್ಠವಾಗಿ ಓಕೆ. ಟ್ರೀಟ್ ಮಾಡೋ ಥರ. ಹ್ಮ್ ಯಾರ ಕಡೆ ಅವ್ರಿಗೆ ಬಂದಿರೋ ಸೆಟ್ಟು ಹ್ಮ್ ಸರಿ. ಆಮೇಲೆ ಊಟ ತಿಂಡಿಯಲ್ಲಿ ತಾರತಮ್ಯ ಮಾಡಲ್ಲ ಕರೆಕ್ಟ್. ಹೌದು. ಕೆಲವರು. ಯಾಕೆಂದ್ರೆ ತಾಯಿ ಅನ್ನಪೂರ್ಣೇಶ್ವರಿ, ಕೊಟ್ಟಿರೋದು ಪ್ರಕೃತಿ, ಭಗವಂತ ಅಲ್ವಾ. ಆ ಊಟ ತಿಂಡಿ ಕೊಡೋದಕ್ಕೆ ಕೆಲವರು ತಾರತಮ್ಯ ಮಾಡ್ತಾರೆ. ಇವ್ರು ತುಂಬಾ ದೊಡ್ಡವರ, ಇವ್ರು ತುಂಬಾ ಚಿಕ್ಕವರ, ಅವ್ರಿಗೆ ಎಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ಕೊಡ್ಬೇಕು, ಅವ್ರಿಗೆ ಯಾವ ತಟ್ಟೆಯಲ್ಲಿ ಕೊಡ್ಬೇಕು, ಇವ್ರ ತಟ್ಟೆ ಯಾವ ತಟ್ಟೆಯಲ್ಲಿ ಕೊಡ್ಬೇಕು. ಬೆಳೆಯೋ ಭೂಮಿನೇ ತಾರತಮ್ಯ ಮಾಡಲ್ಲ. ಹೌದು ಅವಾಗ ತಾರತಮ್ಯ. ಕರೆಕ್ಟ್. ಅವಾಗ ಹೇಗ್ ಫೇಸ್ ಮಾಡ್ತಿದ್ರಿ ಸರ್ ಆ ಥರ? ಅಲ್ಲ, ನನಗೆ ಒಂದ್ಸರ್ತಿ ಮಾತ್ರ ಯಾರ ಕಡೆಯವರು ಅಂತ ಕೇಳೋರು ಡೈರೆಕ್ಟರ್ ಕಡೆಯವರು ಹೋದೆ. ಕಸಿರಿ ಡೈರೆಕ್ಟರ್ ಅನ್ನಲ್ಲ, ಅದಕ್ಕೆ ಯಾರ ಕಡೆಯವರು ಸರ್ ಡೈರೆಕ್ಟರ್ ಕಡೆಯವರು. ಹ್ಮ್ ಆಮೇಲೆ ಹಾಗೆ ಇನ್ನು ಚೇರ್ಗಳು ಕೂಡ ಹ್ಮ್ ಅಲ್ಲಿ ತುಂಬಾ ದೊಡ್ಡವರು ಮಾತ್ರ ಚೇರ್ ಕೊಡ್ಬೇಕು, ಓ ಬೇರೆಯವ್ರಿಗೆ ಚೇರ್ ಕೊಡಬಾರ್ದು. ಈಗ್ಲೂ ಹಾಗೆ ಇದೆಯಾ ಸರ್? ಇದೆ, ಕೆಲವು ಕಡೆ ಇದೆ, ಕೆಲವು ಕಡೆ. ಎಷ್ಟು ಮಟ್ಟಿಗೆ ಅಂದ್ರೆ ಚೇರ್ ಕಡಿಮೆ ಇದ್ದಾಗ ಯಾರಿಗೆ ಇಂಪಾರ್ಟೆನ್ಸ್ ಇದೆಯೋ ಅವ್ರಿಗೆ ಕೊಡ್ಲಿ, ಪರವಾಗಿಲ್ಲ, ಹ್ಮ್ ಇಲ್ಲ ಅಂತ ಹೇಳಲ್ಲ. ಹ್ಮ್ ಎಷ್ಟು ಒಂದು ದುಷ್ಟತನ ತೋರಿಸ್ತಾರೆ ಅಂದ್ರೆ, ಅವಾಗೆಲ್ಲ ಕೆಲವು ಫೋಲ್ಡಿಂಗ್ ಚೇರ್ ಬರ್ತಾ ಇತ್ತು, ಅಥವಾ ತಗೊಂಡೋಗಿ ಚೇರ್ಗಳನ್ನ ಹಾಕ್ತಾರೆ ಅಂತ ಅಂದ್ಮೇಲೆ ಯಾರೋ 4 ಜನ ಕೂತಿದ್ರು, ಅವ್ರು ಹೇಳಿದ್ರೆ ಓ ನಿಮ್ಗೆಲ್ಲ ಚೇರ್ಗಳು ಕೊಟ್ಬಿಟ್ರೆ ಆಯ್ತು ನಮ್ ಕತೆ. ಅವ್ರು ಹೇಳಿಸ್ಬಿಟ್ಟು ಚೇರ್ ತಗೊಂಡೋಗಿ ಸೈಡ್ಗೆ ಇಡ್ತಾರೆ, ಚೇರ್ ಸೌದೆ ಹೋಗ್ತೇನೋ ಅದು. ಹಾಗೆ ಅವೆಲ್ಲ ನೋಡೋದು ನಗ್ಬೇಕು, ನೋಡ್ಬೇಕು, ಗೊತ್ತಾಗಲ್ಲ. ಅಲ್ಲ ಬೇಜಾರ್ ಅನ್ಸುತ್ತೆ ಅದು ನಿಜವಾಗ್ಲೂ, ಕೂರ್ಸ್ತವ್ರನ್ನ ಆ ಥರ ಎಬ್ಸಿದ್ರೆ. ಬಟ್ ನಾ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹ್ಮ್ 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 ಬಿಡು, ಅವ್ರ ಸಣ್ಣತನ ಅದು ಹೌದು. ಅಷ್ಟೇ ಹೇಳ್ಕೊಂಡು